ಶಾಂತಿ. ಇಂದಿನ ದಿನಾಂಕ 23/2/2025. ಪ್ರಾರ್ಥ ಮುರುಳಿ ಅವ್ಯಕ್ತ ಬಾಪ್ ದಾದಾ ರಿವೈಸ್ 17/2/2004. ಮಧುಬನ. ಶಿವರಾತ್ರಿ ಜನ್ಮೋತ್ಸವದ ವಿಶೇಷ ಸ್ಲೋಗನ್ ಆಗಿದೆ. ಸರ್ವರಿಗೂ ಸಹಯೋಗ ಕೊಡಿ ಹಾಗೂ ಸಹಯೋಗಿಗಳನ್ನಾಗಿ ಮಾಡಿ. ಸದಾ ಅಖಂಡ ಭಂಡಾರವು ನಡೆಯುತ್ತಿರಲಿ. ಇಂದು ಬಾಪ್ ದಾದಾರವರು ಸ್ವಯಂ ತಮ್ಮ ಜೊತೆ ಮಕ್ಕಳ ವಜ್ರ ಸಮಾನ ಜನ್ಮದಿನ ಶಿವ ಜಯಂತಿಯನ್ನು ಆಚರಿಸಲು ಬಂದಿದ್ದಾರೆ. ಇಂದು ಎಲ್ಲ ಮಕ್ಕಳು ತಮ್ಮ ಪಾರಲೌಕಿಕ ಅಲೌಕಿಕ ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರೆ. ತಂದೆ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ವಾವ್, ನನ್ನ ಶ್ರೇಷ್ಠ ಭಾಗ್ಯವಂತ ಮಕ್ಕಳೇ, ವಾವ್! ತಂದೆಯ ಜೊತೆಗೆ ವಿಶ್ವದ ಅಂಧಕಾರವನ್ನು ಅಳಿಸಲು ಅವತರಿತರಾಗಿದ್ದೀರಿ. ಇಡೀ ಕಲ್ಪದಲ್ಲಿ ಇಂತಹ ಜನ್ಮದಿನವು ಯಾರದ್ದೂ ಆಗಲು ಸಾಧ್ಯವಿಲ್ಲ. ಯಾವುದನ್ನು ತಾವು ಮಕ್ಕಳು ಪರಮಾತ್ಮ ತಂದೆಯ ಜೊತೆ ಆಚರಿಸುತ್ತೀರಿ. ಈ ಅಲೌಕಿಕ ಅತಿ ಭಿನ್ನ ಅತಿ ಪ್ರಿಯ ಜನ್ಮದಿನವನ್ನು ಭಕ್ತಾತ್ಮಗಳು ಸಹ ಆಚರಿಸುತ್ತಾರೆ. ಆದರೆ ತಾವು ಮಕ್ಕಳು ಮಿಲನ ಮಾಡುತ್ತೀರಿ ಹಾಗೂ ಭಕ್ತಾತ್ಮರು ಕೇವಲ ಮಹಿಮೆಯನ್ನು ಹಾಡುತ್ತಿರುತ್ತಾರೆ, ಮಹಿಮೆಯನ್ನು ಹಾಡುತ್ತಾರೆ, ಕೂಗುತ್ತಾರೆ. ಬಾಪ್ ದಾದಾ ಭಕ್ತರ ಮಹಿಮೆ ಹಾಗೂ ಕೂಗನ್ನು ಕೇಳಿ ಅವರಿಗೂ ನಂಬರ್ವಾರ್ ಭಾವನೆಯ ಫಲವನ್ನು ಕೊಡುತ್ತಾರೆ. ಆದರೆ ಭಕ್ತರು ಹಾಗೂ ಮಕ್ಕಳು ಇವರಿಬ್ಬರಲ್ಲಿ ಮಹಾನ್ ಅಂತರವಿದೆ. ತಾವು ಮಾಡಿರುವ ಶ್ರೇಷ್ಠ ಕರ್ಮ ಶ್ರೇಷ್ಠ ಭಾಗ್ಯದ ನೆನಪಾರ್ಥವನ್ನು ಬಹಳ ಚೆನ್ನಾಗಿ ಆಚರಿಸುತ್ತಾರೆ. ಆದ್ದರಿಂದ ಬಾಪ್ ದಾದಾ ಭಕ್ತರ ಭಕ್ತಿಯ ಲೀಲೆಯನ್ನು ನೋಡಿ ಅವರಿಗೂ ಸಹ ಶುಭಾಶಯಗಳನ್ನು ಕೊಡುತ್ತಾರೆ. ಏಕೆಂದರೆ ನೆನಪಿನಾರ್ಥವನ್ನು ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ. ಅವರೂ ಸಹ ಈ ದಿನದಂದು ಅವರು ಸ್ವಲ್ಪ ಸಮಯಕ್ಕೆ ಅಲ್ಪ ಕಾಲದ ಆಹಾರ ಪಾನೀಯ ಹಾಗೂ ಶುದ್ಧತೆಗಾಗಿ ವ್ರತ ಕೈಗೊಳ್ಳುತ್ತಾರೆ. ತಾವು ವ್ರತವನ್ನು ಕೈಗೊಳ್ಳುತ್ತೀರಿ. ಸಂಪೂರ್ಣ ಪವಿತ್ರತೆ, ಅದರಲ್ಲಿ ಆಹಾರ ವ್ಯವಹಾರ ವಚನ ಕರ್ಮ ಪೂರ್ಣ ಜನ್ಮಕ್ಕಾಗಿ ವ್ರತ ಕೈಗೊಳ್ಳುತ್ತೀರಿ. ಎಲ್ಲಿಯ ತನಕ ಸಂಗಮದ ಜೀವನವನ್ನು ನಡೆಸಬೇಕೋ ಅಲ್ಲಿಯ ತನಕ ಮನ ವಚನ ಕರ್ಮದಲ್ಲಿ ಪವಿತ್ರರಾಗಲೇಬೇಕು. ಕೇವಲ ಆಗಬಾರದು, ಆದರೆ ಅನ್ಯರನ್ನು ಮಾಡಬೇಕು. ಅಂದ ಮೇಲೆ ನೋಡಿ, ಭಕ್ತರ ಬುದ್ಧಿಯೂ ಕಡಿಮೆ ಏನಿಲ್ಲ. ನೆನಪಾರ್ಥವನ್ನು ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ. ತಾವೆಲ್ಲರೂ ಎಲ್ಲರ ವ್ಯರ್ಥವನ್ನು ಸಮರ್ಪಣೆ ಮಾಡಿ ಸಮರ್ಥರಾಗಿದ್ದೀರಿ. ಅಂದರೆ ತಮ್ಮ ಅಪವಿತ್ರ ಜೀವನವನ್ನು ಸಮರ್ಪಣೆ ಮಾಡಿದ್ದೀರಿ. ತಮ್ಮ ಸಮರ್ಪಣತೆಯ ನೆನಪಾಗಿ ಅವರು ಬಲಿ ಕೊಡುತ್ತಾರೆ. ಆದರೆ ಸ್ವಯಂವನ್ನು ಬಲಿ ಕೊಡುವುದಿಲ್ಲ, ಕುರಿಯನ್ನು ಬಲಿ ಕೊಡುತ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಪಿ ಮಾಡಿದ್ದಾರೆ. ಕುರಿಯನ್ನು ಏಕೆ ಬಲಿ ಕೊಡುತ್ತಾರೆ? ಇದರ ಕಾಪಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಕುರಿ ಏನು ಮಾಡುತ್ತದೆ? ಮ್ಯಾ 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 ನಾನು ಎನ್ನುತ್ತದೆ ಅಲ್ಲವೇ? ಹಾಗೂ ನೀವು ಏನು ಸಮರ್ಪಣೆ ಮಾಡಿದ್ದೀರಿ? ಮೈ 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 ನಾನು 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 ದೇಹಭಾನದ ನನ್ನತನ. ಏಕೆಂದರೆ ಈ ನನ್ನತನದಲ್ಲಿಯೇ ದೇಹಾಭಿಮಾನ ಬರುತ್ತದೆ. ಈ ದೇಹಾಭಿಮಾನವು ಎಲ್ಲ ವಿಕಾರಗಳ ಬೀಜವಾಗಿದೆ. ಬಾಪ್ ದಾದಾರವರು ಮೊದಲು ಹೇಳಿದ್ದರು, ಸರ್ವ ಸಮರ್ಪಿತರಾಗುವುದರಲ್ಲಿ ಈ ದೇಹಭಾನದ ನನ್ನತನವೇ ಅಡ್ಡ ಬರುತ್ತದೆ. ಸಾಧಾರಣ ನನ್ನತನ ನಾನು ದೇಹವಾಗಿದ್ದೇನೆ ಅಥವಾ ದೇಹದ ಸಂಬಂಧದ ನನ್ನತನ, ದೇಹದ ಪದಾರ್ಥಗಳ ಸಮರ್ಪಣೆ, ಇದಂತೂ ಸಹಜವಾಗಿದೆ. ಇದನ್ನು ಸಮರ್ಪಣೆ ಮಾಡಿದ್ದೀರಲ್ಲವೇ ಅಥವಾ ಇನ್ನೂ ಆಗಿಲ್ಲವೇ? ಎಷ್ಟು ಮುಂದುವರಿಯುತ್ತೀರೋ ಅಷ್ಟು ನನ್ನತನವೂ ಸಹ ಸೂಕ್ಷ್ಮವಾಗುತ್ತಾ ಹೋಗುತ್ತದೆ. ದೊಡ್ಡ ಗಾತ್ರದ ನನ್ನತನವು ಸಮಾಪ್ತಿಯಾಗುವುದು.
ಸಹಜವಾಗಿದೆ. ಆದರೆ ಸೂಕ್ಷ್ಮದ ನನ್ನತನ ಯಾವುದು ಪರಮಾತ್ಮ ಜನ್ಮಸಿದ್ಧ ಅಧಿಕಾರದ ಮೂಲಕ ವಿಶೇಷತೆಗಳು ಪ್ರಾಪ್ತಿಯಾಗುತ್ತದೆ. ಯಾವುದು ಪರಮಾತ್ಮ ಜನ್ಮಸಿದ್ಧ ಅಧಿಕಾರದ ಮೂಲಕ ವಿಶೇಷತೆಗಳು ಪ್ರಾಪ್ತಿಯಾಗುತ್ತದೆ. ಬುದ್ಧಿಯ ವರದಾನ, ಜ್ಞಾನ ಸ್ವರೂಪರಾಗುವ ವರದಾನ, ಸೇವೆಯ ವರದಾನ ಹಾಗೂ ವಿಶೇಷತೆಗಳು ಅಥವಾ ಪ್ರಭುವಿನ ಕೊಡುಗೆ ಎಂದಾದರೂ ಹೇಳಿ. ಒಂದು ವೇಳೆ ಅದರ ನನ್ನತನವು ಬಂದರೆ ಇದಕ್ಕೆ ಸೂಕ್ಷ್ಮವಾದ ನನ್ನತನ ಎನ್ನಲಾಗುತ್ತದೆ. ನಾನು ಏನು ಮಾಡುತ್ತೇನೆಯೋ, ಏನು ಹೇಳುತ್ತೇನೆಯೋ ಅದೇ ಸರಿ, ಅದೇ ಆಗಬೇಕು. ಈ ರಾಯಲ್ ನನ್ನತನವು ಹಾರುವ ಕಲೆಯಲ್ಲಿ ಹೋಗಲು ಹೊರೆಯಾಗುತ್ತದೆ. ತಂದೆ ತಿಳಿಸುತ್ತಾರೆ, ಈ ನನ್ನತನವೂ ಸಹ ಸಮರ್ಪಣೆ. ಪ್ರಭುವಿನ ಕೊಡುಗೆಯಲ್ಲಿ ನನ್ನತನವೂ ಇರುವುದಿಲ್ಲ. ನಾನು ನನ್ನದು ಏನೂ ಇರುವುದಿಲ್ಲ. ಪ್ರಭುವಿನ ಕೊಡುಗೆ, ಪ್ರಭುವಿನ ವರದಾನ, ಪ್ರಭುವಿನ ವಿಶೇಷತೆ ಆಗಿದೆ. ಅಂದ ಮೇಲೆ ತಮ್ಮೆಲ್ಲರ ಸಮರ್ಪಣತೆ ಎಷ್ಟು ಸೂಕ್ಷ್ಮವಾಗಿದೆ ಅದನ್ನು ಪರಿಶೀಲಿಸಿಕೊಂಡಿದ್ದೀರಾ? ಸಾಧಾರಣ ನನ್ನತನ ಹಾಗೂ ರಾಯಲ್ ನನ್ನತನ ಇವೆರಡರ ಸಮರ್ಪಣೆ ಮಾಡಿದ್ದೀರಾ ಅಥವಾ ಮಾಡುತ್ತಿದ್ದೀರಾ? ಮಾಡಲೇಬೇಕಾಗುತ್ತದೆ. ತಾವೆಲ್ಲರೂ ಪರಸ್ಪರದಲ್ಲಿ ನಗುತ್ತಾ ಹೇಳುತ್ತೀರಲ್ಲವೇ, ಸಾಯಲೇಬೇಕಾಗುತ್ತದೆ ಎಂದು. ಆದರೆ ಈ ಸಾಯುವುದು ಅಂದರೆ ಭಗವಂತನ ಮಡಿಲಿನಲ್ಲಿ ಜೀವಿಸುವುದು. ಈ ರೀತಿ ಸಾಯುವುದಲ್ಲ, 21 ಜನ್ಮ ದೇವಾತ್ಮಗಳ ಮಡಿಲಿನಲ್ಲಿ ಜನಿಸುವುದಾಗಿದೆ. ಆದ್ದರಿಂದ ಖುಷಿಯಿಂದ ಸಮರ್ಪಿತರಾಗುತ್ತೀರಲ್ಲವೇ? ಚೀರಾಡುತ್ತಾ ಆಗುವುದಿಲ್ಲ ತಾನೇ? ಇಲ್ಲ. ಭಕ್ತಿಯಲ್ಲಿಯೂ ಸಹ ಚೀರಾಡಿಕೊಂಡು ಬಲಿಯಾದರೆ ಅದು ಬಲಿಯೆಂದು ಸ್ವೀಕಾರವಾಗುವುದಿಲ್ಲ. ಯಾರು ಕ್ಷಣಿಕದ ನಾನು ಹಾಗೂ ನನ್ನತನದಲ್ಲಿ ಖುಷಿಯಿಂದ ಸಮರ್ಪಿತರಾಗುತ್ತಾರೆ ಅವರು ಜನ್ಮ ಜನ್ಮದ ಆಸ್ತಿಗೆ ಅಧಿಕಾರಿ ಆಗುತ್ತಾರೆ. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಬೇಕು. ವ್ಯರ್ಥ ಸಂಕಲ್ಪ, ವ್ಯರ್ಥ ವಚನ, ವ್ಯರ್ಥ ನಡವಳಿಕೆಯ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಖುಷಿಯಿಂದ ಪರಿವರ್ತನೆ ಮಾಡಿಕೊಳ್ಳುತ್ತೀರೋ ಅಥವಾ ಬೇಸರದಿಂದಲೋ? ಪ್ರೀತಿಯಲ್ಲಿ ಪರಿವರ್ತನೆ ಆಗುತ್ತೀರೋ ಅಥವಾ ಶ್ರಮದಿಂದ ಪರಿವರ್ತನೆ ಆಗುತ್ತೀರೋ? ಯಾವಾಗ ತಾವು ಎಲ್ಲ ಮಕ್ಕಳು ಜನ್ಮ ಪಡೆಯುತ್ತಿದ್ದಂತೆಯೇ ತಮ್ಮ ಜೀವನದ ಕರ್ತವ್ಯ ಇದನ್ನೇ ಮಾಡಿಕೊಂಡಿದ್ದೀರಿ. ವಿಶ್ವ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕರು. ಇದು ತಾವೆಲ್ಲ ಬ್ರಾಹ್ಮಣರ ಜನ್ಮದ ಕರ್ತವ್ಯವಲ್ಲವೇ? ಅದು ಪಕ್ಕಾ ಆಗಿದ್ದರೆ ಕೈ ಅಲುಗಾಡಿಸಿ ಬಾವುಟ ಆಡಿಸುತ್ತಿದ್ದಾರೆ. ಬಹಳ ಒಳ್ಳೆಯದು. ಇಂದು ಧ್ವಜಗಳ ದಿನವಾಗಿದೆಯಲ್ಲವೇ? ಬಹಳ ಒಳ್ಳೆಯದು. ಆದರೆ ಹಾಗೆಯೇ ಧ್ವಜವನ್ನು ಆಡಿಸಬಾರದು. ಈ ರೀತಿ ಧ್ವಜವನ್ನು ಆಡಿಸುವುದು ಬಹಳ ಸಹಜವಾಗಿದೆ. ಮನಸ್ಸನ್ನು ಆಡಿಸಬೇಕು, ಮನಸ್ಸನ್ನು ಪರಿವರ್ತನೆ ಮಾಡಬೇಕು. ಧೈರ್ಯಶಾಲಿಗಳು ತಾನೇ? ಧೈರ್ಯವಿದೆಯೇ? ಬಹಳ ಧೈರ್ಯವಿದೆ. ಒಳ್ಳೆಯದು. ಬಾಪ್ ದಾದಾ ಒಂದು ಖುಷಿಯ ಸಮಾಚಾರದ ಮಾತನ್ನು ನೋಡಿದರು. ಅದು ಯಾವುದು ತಿಳಿದುಕೊಂಡಿದ್ದೀರಿ? ಬಾಪ್ ದಾದಾರವರು ಈ ವರ್ಷಕ್ಕಾಗಿ ವಿಶೇಷ ಉಡುಗೊರೆಯನ್ನು ಕೊಟ್ಟಿದ್ದರು. ಈ ವರ್ಷ ಒಂದು ವೇಳೆ ಸ್ವಲ್ಪ ಧೈರ್ಯವಿಟ್ಟುಕೊಂಡರೂ ಯಾವುದೇ ಕಾರ್ಯದಲ್ಲಿ, ಅದು ಬಲೆ ಸ್ವಪರಿವರ್ತನೆಯ ಕಾರ್ಯದಲ್ಲಿ ಅಥವಾ ವಿಶ್ವದ ಸೇವೆಯಲ್ಲಿ ಒಂದು ವೇಳೆ ಧೈರ್ಯದಿಂದ ಮಾಡಿದ್ದೇ ಆದರೆ ಹೆಚ್ಚು ಸಹಯೋಗ ಸಿಗುವ ವರದಾನ ಸಿಕ್ಕಿದೆ. ಅಂದ ಮೇಲೆ ಬಾಪ್ ದಾದಾರವರು ಖುಷಿಯ ಯಾವ ಸಮಾಚಾರ ಅಥವಾ ದೃಶ್ಯ ಏನು ನೋಡಿದರು? ಈ ಬಾರಿ ಶಿವಜಯಂತಿಯ ಸೇವೆಯಲ್ಲಿ 4 ಕಡೆ ಬಹಳ ಚೆನ್ನಾಗಿ ಧೈರ್ಯ ಹಾಗೂ ಉಮಂಗ ಉತ್ಸಾಹದಿಂದ ಮುಂದುವರಿಯುತ್ತಿದ್ದಾರೆ. ಬಲೆ ಚಪ್ಪಾಳೆ ಹೊಡೆಯಿರಿ. ಸದಾ ಈ ರೀತಿ ಚಪ್ಪಾಳೆ ಹೊಡೆಯುತ್ತೀರೋ ಅಥವಾ ಶಿವರಾತ್ರಿಯಲ್ಲಿಯೋ ಸದಾ ಹೊಡೆಯುತ್ತಿರಬೇಕೋ? ಒಳ್ಳೆಯದು. 4 ಕಡೆಯಿಂದ ಮಧುಬನಕ್ಕೆ ಸಮಾಚಾರ ಬರೆಯುತ್ತಾರೆ ಹಾಗೂ ಬಾಪ್ ದಾದಾರವರು ವತನದಲ್ಲಿಯೇ ನೋಡುತ್ತಾರೆ. ಉಮಂಗ ಬಹಳ ಚೆನ್ನಾಗಿ ಹಾಗೂ
ಯೋಜನೆಯೂ ಸಹ ಬಹಳ ಚೆನ್ನಾಗಿ ಮಾಡಿದ್ದೀರಿ. ಅದೇ ರೀತಿ ಸೇವೆಯಲ್ಲಿ ಉಮಂಗ ಹಾಗೂ ಉತ್ಸಾಹವು ವಿಶ್ವದ ಆತ್ಮಗಳಲ್ಲಿ ಉಮಂಗ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ನೋಡಿ, ನಿಮಿತ್ತ ದಾದಿಯವರು ಚಮತ್ಕಾರ ಮಾಡಿದ್ದಾರಲ್ಲವೇ? ಫಲಿತಾಂಶ ಚೆನ್ನಾಗಿದೆ. ಆದ್ದರಿಂದ ಬಾಪ್ ದಾದಾ ಈಗ ಒಂದೊಂದು ಸೇವಾ ಕೇಂದ್ರದ ಹೆಸರನ್ನು ಹೇಳುವುದಿಲ್ಲ, ಆದರೆ ವಿಶೇಷವಾಗಿ ಎಲ್ಲ ಕಡೆಯ ಸೇವೆಯ ಫಲಿತಾಂಶದ ಪ್ರತಿಯೊಬ್ಬ ಸೇವಾದಾರಿ ಮಗುವಿನ ವಿಶೇಷತೆ ಹಾಗೂ ಹೆಸರನ್ನು ತೆಗೆದುಕೊಂಡು ಬಾಪ್ ದಾದಾ ಪದಮಾಪದಂ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಮಕ್ಕಳು ತಮ್ಮ ತಮ್ಮ ಸ್ಥಾನವನ್ನು ನೋಡುತ್ತಾ ಖುಷಿಯಾಗುತ್ತಿದ್ದೀರಿ. ವಿದೇಶದಲ್ಲಿಯೂ ಸಹ ಖುಷಿ ಆಗುತ್ತಿದ್ದಾರೆ, ಏಕೆಂದರೆ ತಾವೆಲ್ಲರೂ ವಿಶ್ವದ ಆತ್ಮಗಳಿಗೆ ಇಷ್ಟದೇವಿ ಹಾಗೂ ಇಷ್ಟದೇವತೆಗಳಲ್ಲವೇ? ಬಾಪ್ ದಾದಾ ಯಾವಾಗ ಮಕ್ಕಳ ಸಭೆಯನ್ನು ನೋಡುತ್ತಾರೆಯೋ ಆಗ 3 ರೂಪದಿಂದ ನೋಡುತ್ತಾರೆ. ವರ್ತಮಾನ ಸ್ವರಾಜ್ಯಾಧಿಕಾರಿ, ಈಗಲೂ ರಾಜರಾಗಿದ್ದೀರಿ. ಲೌಕಿಕದಲ್ಲಿಯೂ ಸಹ ತಂದೆ ಮಕ್ಕಳಿಗೆ ತನ್ನ ರಾಜ ಮಗು ಎಂದು ಹೇಳುತ್ತಾರೆ. ಬಲೆ ಬಡವರೇ ಆಗಿರಲಿ, ಆದರೂ ಸಹ ರಾಜ ಮಗು ಎಂದು ಹೇಳುತ್ತಾರೆ. ಆದರೆ ತಂದೆಯು ವರ್ತಮಾನ ಸಂಗಮದಲ್ಲಿ ಪ್ರತಿಯೊಂದು ಮಗುವನ್ನು ಸ್ವರಾಜ್ಯ ಅಧಿಕಾರಿ ರಾಜ ಮಗು ಎಂದು ನೋಡುತ್ತಾರೆ. ರಾಜರಲ್ಲವೇ ಸ್ವರಾಜ್ಯ ಅಧಿಕಾರಿ? ವರ್ತಮಾನ ಸಮಯದಲ್ಲಿ ಸ್ವರಾಜ್ಯ ಅಧಿಕಾರಿ, ಭವಿಷ್ಯದಲ್ಲಿ ವಿಶ್ವ ರಾಜ್ಯ ಅಧಿಕಾರಿ ಹಾಗೂ ದ್ವಾಪರದಿಂದ ಕಲಿಯುಗದ ತನಕ ಪೂಜೆಗೆ ಅಧಿಕಾರಿ. ಈ 3 ರೂಪಗಳಲ್ಲಿ ಪ್ರತಿಯೊಂದು ಮಗುವನ್ನು ಬಾಪ್ ದಾದಾರವರು ನೋಡುತ್ತಿದ್ದಾರೆ. ಸಾಧಾರಣವಾಗಿ ನೋಡುವುದಿಲ್ಲ. ತಾವು ಹೇಗೆ ಇರಬಹುದು, ಆದರೆ ಬಾಪ್ ದಾದಾ ಪ್ರತಿಯೊಂದು ಮಗುವನ್ನು ಸ್ವರಾಜ್ಯ ಅಧಿಕಾರಿ ಮಗು ಎಂದು ನೋಡುತ್ತೇವೆ. ರಾಜಯೋಗಿಗಳಲ್ಲವೇ? ಯಾರಾದರೂ ಇದರಲ್ಲಿ ಪ್ರಜಾಯೋಗಿಗಳು ಇದ್ದೀರೇನೋ? ಪ್ರಜಾಯೋಗಿಗಳು ಇದ್ದಾರೆಯೇ? ಇಲ್ಲ, ಎಲ್ಲರೂ ರಾಜಯೋಗಿಗಳು. ರಾಜಯೋಗಿಗಳೆಂದರೆ ರಾಜ. ಅಂತಹ ಸ್ವರಾಜ್ಯ ಅಧಿಕಾರಿ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಸ್ವಯಂ ತಂದೆ ಬಂದಿದ್ದಾರೆ. ನೋಡಿ, ತಾವು ಡಬಲ್ ವಿದೇಶಿಗಳು. ವಿದೇಶದಿಂದ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಿ. ಡಬಲ್ ವಿದೇಶಿಗಳು ಕೈ ಎತ್ತಿ. ಎಲ್ಲದಕ್ಕಿಂತ ದೂರ ದೇಶ ಯಾವುದು? ಅಮೆರಿಕ ಅಥವಾ ಅದಕ್ಕಿಂತಲೂ ದೂರವಿದೆಯೋ? ಹಾಗೂ ಬಾಪ್ ದಾದಾ ಎಲ್ಲಿಂದ ಬಂದಿದ್ದಾರೆ? ಬಾಪ್ ದಾದಾ ಪರಮಧಾಮದಿಂದ ಬಂದಿದ್ದಾರೆ. ಅಂದ ಮೇಲೆ ಮಕ್ಕಳ ಜೊತೆ ಪ್ರೀತಿ ಇದೆಯಲ್ಲವೇ? ಜನ್ಮದಿನ ಎಷ್ಟು ಶ್ರೇಷ್ಠವಾಗಿದೆ. ಇದಕ್ಕೆ ಭಗವಂತನೂ ಸಹ ಬರಬೇಕಾಗುತ್ತದೆ. ಇದನ್ನು ಜನ್ಮದಿನದ ಒಂದು ಬ್ಯಾನರ್ ಎಲ್ಲ ಭಾಷೆಗಳಲ್ಲಿ ಮಾಡಿರುವುದನ್ನು ತೋರಿಸುತ್ತಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಭಾಷೆಗಳಲ್ಲಿ ಬರೆದಿದ್ದಾರೆ. ಬಾಪ್ ದಾದಾ ಎಲ್ಲ ದೇಶದ ಎಲ್ಲ ಭಾಷೆಯವರ ಮಕ್ಕಳಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ನೋಡಿ, ತಂದೆಯ ಶಿವಜಯಂತಿಯನ್ನು ಆಚರಿಸುತ್ತಾರೆ. ಆದರೆ ತಂದೆ ಏನಾಗಿದ್ದಾರೆ? ಬಿಂದುವಿನ ಜಯಂತಿ ಅವತರಣೆಯನ್ನು ಆಚರಿಸುತ್ತಿದ್ದಾರೆ. ಎಲ್ಲರಿಗಿಂತ ವಜ್ರ ಸಮಾನವಾಗಿರುವ ಜಯಂತಿ ಯಾರದ್ದು? ಬಿಂದುವಿನ ಜಯಂತಿ. ಅಂದ ಮೇಲೆ ಬಿಂದುವಿಗೆ ಎಷ್ಟು ಮಹಿಮೆ ಇದೆ. ಆದ್ದರಿಂದಲೇ ಬಾಪ್ ದಾದಾರವರು 3 ಬಿಂದುವನ್ನು ಸದಾ ನೆನಪಿಟ್ಟುಕೊಳ್ಳಿ ಎಂದು ಹೇಳುತ್ತಿರುತ್ತಾರೆ. 8ರ ಸಂಖ್ಯೆ 7ರ ಸಂಖ್ಯೆಯನ್ನು ಬರೆಯುವುದು ಕಷ್ಟವಾಗುತ್ತದೆ, ಆದರೆ ಬಿಂದುವನ್ನಿಡುವುದು ಎಷ್ಟು ಸಹಜವಾಗಿದೆ. 3 ಬಿಂದುಗಳನ್ನು ಸದಾ ನೆನಪಿಟ್ಟುಕೊಳ್ಳಿ. 3ನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಲ್ಲವೇ? ತಾವು ಬಿಂದು, ತಂದೆಯೂ ಸಹ ಬಿಂದುವಿನ ಮಕ್ಕಳು ಬಿಂದುವಾಗಿದ್ದೀರಿ. ಕರ್ಮದಲ್ಲಿ ಬಂದಾಗ ಈ ಸೃಷ್ಟಿಯ ಮೇಲೆ ಕರ್ಮವನ್ನು ಮಾಡಲು ಬಂದಿದ್ದೀರಿ. ಇದು ಸೃಷ್ಟಿ ನಾಟಕವಾಗಿದೆ. ಈ ನಾಟಕದಲ್ಲಿ ಯಾವುದೆಲ್ಲ ಕರ್ಮವನ್ನು ಮಾಡಿದ್ದೀರೋ ಅದು ಕಳೆದು ಹೋಯಿತು. ಅದಕ್ಕೆ ಪೂರ್ಣ ವಿರಾಮವನ್ನು ಹಾಕಿ. ಅಂದ ಮೇಲೆ ಈ ಪೂರ್ಣ ವಿರಾಮವು
ಏನಾಗಿದೆ ಬಿಂದು. ಆದ್ದರಿಂದ 3 ಬಿಂದುವನ್ನು ಸದಾ ನೆನಪಿಟ್ಟುಕೊಳ್ಳಿ. ಪೂರ್ಣ ಚಮತ್ಕಾರವನ್ನು ನೋಡಿ. ವರ್ತಮಾನದ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಮಹತ್ವವು ಯಾವುದಕ್ಕೆ? ಹಣ. ಹಣಕ್ಕೆ ಮಹತ್ವವಿದೆಯಲ್ಲವೇ? ತಂದೆ ತಾಯಿಯೂ ಏನೂ ಇಲ್ಲ, ಹಣವೇ ಸರ್ವಸ್ವವಾಗಿದೆ. ಅದರಲ್ಲಿಯೂ ನೋಡಿ, ಒಂದು ವೇಳೆ ಒಂದರ ಮುಂದೆ ಒಂದು ಬಿಂದು ಹಾಕಿದರೆ ಏನಾಗುತ್ತದೆ? 10 ಆಗುತ್ತದೆ ಎಲ್ಲವೇ? ಇನ್ನೊಂದು ಬಿಂದು ಹಾಕಿದರೆ 100 ಆಗುತ್ತದೆ. 3 ಬಿಂದು ಹಾಕಿದರೆ 1000 ಆಗುತ್ತದೆ. ಅಂದ ಮೇಲೆ ಬಿಂದುವಿನ ಚಮತ್ಕಾರವಲ್ಲವೇ? ಹಣದಲ್ಲಿಯೂ ಸಹ ಬಿಂದುವಿನ ಚಮತ್ಕಾರ ಹಾಗೂ ಶ್ರೇಷ್ಠ ಆತ್ಮ ಆಗುವುದರಲ್ಲಿಯೂ ಬಿಂದುವಿನ ಚಮತ್ಕಾರವಿದೆ. ಮತ್ತೆ ಮಾಡಿಸುವಂಥವರು ಬಿಂದುವಾಗಿದ್ದಾರೆ. ಎಲ್ಲ ಕಡೆಯೂ ಯಾವುದರ ಮಹತ್ವವಾಯಿತೋ ಬಿಂದುವಿನದ್ದು ಅಷ್ಟೇ. ಬಿಂದುವನ್ನು ನೆನಪಿಟ್ಟುಕೊಳ್ಳಿ. ವಿಸ್ತಾರದಲ್ಲಿ ಹೋಗಬೇಡಿ. ಬಿಂದುವನ್ನು ನೆನಪು ಮಾಡಿಕೊಳ್ಳಬಹುದು. ಬಿಂದುವಾಗಿ ಬಿಂದುವನ್ನು ನೆನಪು ಮಾಡಿ ಹಾಗೂ ಬಿಂದು ಹಾಕಿ. ಅಷ್ಟೇ. ಇದೇ ಪುರುಷಾರ್ಥ. ಕಷ್ಟವೇನು ಅಥವಾ ಸುಲಭವೇ? ಯಾರು ಸುಲಭ ಎಂದು ತಿಳಿಯುತ್ತೀರೋ ಅವರು ಕೈ ಎತ್ತಿ. ಸಹಜವೇ ಬಿಂದು ಹಾಕಬೇಕಾಗುತ್ತದೆ. ಯಾವುದಾದರೂ ಸಮಸ್ಯೆ ಬಂದಾಗ ಬಿಂದು ಹಾಕುತ್ತೀರೋ ಅಥವಾ ಪ್ರಶ್ನಾರ್ಥಕ ಚಿಹ್ನೆಯೋ? ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬಾರದು, ಬಿಂದು ಹಾಕಬೇಕು. ಬಿಂದು ಹಾಕಲು ಬರುತ್ತದೆಯೇ? ಎಲ್ಲರೂ ಬುದ್ಧಿವಂತರು. ಬಾಪ್ ದಾದಾರವರು ವಿಶೇಷವಾಗಿ ಸೇವೆಗಳ ಉಮಂಗ ಉತ್ಸಾಹದ ಶುಭಾಶಯಗಳನ್ನಂತೂ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಮಾಡುತ್ತಿದ್ದೀರಿ, ಮುಂದೆಯೂ ಮಾಡುತ್ತೀರಿ. ಆದರೆ ಮುಂದಕ್ಕೆ ಪ್ರತಿ ಸಮಯ, ಪ್ರತಿನಿತ್ಯ, ಪ್ರತಿದಿನ ತಾವು ವಿಶ್ವ ಸೇವಾದಾರಿ ಆಗಿದ್ದೇನೆ. ತಮಗೆ ನೆನಪಿದೆಯೇ? ಬ್ರಹ್ಮ ತಂದೆ ಏನೆಂದು ಸಹಿ ಮಾಡುತ್ತಿದ್ದರು? ವಿಶ್ವ ಸೇವಾದಾರಿ. ವಿಶ್ವ ಸೇವಾದಾರಿ ಆಗಿದ್ದೀರಿ. ಅಂದ ಮೇಲೆ ಕೇವಲ ಶಿವರಾತ್ರಿಯ ಸೇವೆಯಿಂದ ವಿಶ್ವದ ಸೇವೆಯು ಸಮಾಪ್ತಿಯಾಗುವುದಿಲ್ಲ. ಗುರಿಯಿಟ್ಟುಕೊಳ್ಳಿ, ನಾನು ವಿಶ್ವ ಸೇವಾದಾರಿ ಆಗಿದ್ದೇನೆ. ವಿಶ್ವದ ಸೇವೆಯು ಪ್ರತಿ ಶ್ವಾಸದಲ್ಲಿ, ಪ್ರತಿ ಸೆಕೆಂಡಿನಲ್ಲಿ ಮಾಡಬೇಕು. ಯಾರೇ ಬರಲಿ, ಯಾರ ಜೊತೆಯೇ ಸಂಪರ್ಕವಿರಲಿ, ಅವರಿಗೆ ದಾತರಾಗಿ ಏನಾದರೂ ಕೊಡಲೇಬೇಕು. ಖಾಲಿ ಕೈಯಿಂದ ಯಾರೂ ಹೋಗಬಾರದು. ಅಖಂಡ ಭಂಡಾರವು ತೆರೆದಿರಲಿ. ಕಡಿಮೆ ಪಕ್ಷ ಪ್ರತಿಯೊಬ್ಬರ ಬಗ್ಗೆ ಶುಭಭಾವ ಹಾಗೂ ಶುಭಭಾವನೆಯನ್ನು ಅವಶ್ಯವಾಗಿ ಕೊಡಿ. ಶುಭಭಾವದಿಂದ ನೋಡಿ, ಕೇಳಿ, ಸಂಬಂಧದಲ್ಲಿ ಬನ್ನಿ ಮತ್ತು ಶುಭಭಾವನೆಯಿಂದ ಆ ಆತ್ಮಕ್ಕೆ ಸಹಯೋಗವನ್ನು ಕೊಡಿ. ಈಗ ಸರ್ವ ಆತ್ಮಗಳಿಗೆ ತಮ್ಮ ಸಹಯೋಗದ ಅವಶ್ಯಕತೆ ಬಹಳ ಇದೆ. ಸಹಯೋಗವನ್ನು ನೀಡಿ ಹಾಗೂ ಸಹಯೋಗಿಗಳನ್ನಾಗಿ ಮಾಡಿ. ಯಾವುದಾದರೂ ಒಂದು ಸಹಯೋಗ, ಬಲೆ ಮನಸ್ಸಿನ ಅಥವಾ ವಚನದಿಂದ ಯಾವುದಾದರೂ ಸಹಯೋಗ ಕೊಡಿ, ಬಲೆ ಸಂಬಂಧ ಸಂಪರ್ಕದಿಂದ ಸಹಯೋಗ ಕೊಡಿ. ಈ ಶಿವರಾತ್ರಿಯ ದಿನೋತ್ಸವದ ವಿಶೇಷ ಸ್ಲೋಗನ್ ನೆನಪಿಟ್ಟುಕೊಳ್ಳಿ. ಸಹಯೋಗ ಕೊಡಿ ಹಾಗೂ ಸಹಯೋಗಿಗಳನ್ನಾಗಿ ಮಾಡಿ. ಕಡಿಮೆ ಪಕ್ಷ ಯಾರೇ ಬಂದರೂ ಅವರು ಸಂಪರ್ಕದಲ್ಲಿ ಇರಬಹುದು, ಸಂಬಂಧದಲ್ಲಿ ಇರಬಹುದು. ಯಾರಾದರೂ ಸಂಬಂಧದಲ್ಲಿ ಬಂದೇ ಬರುತ್ತಾರೆ. ಅವರಿಗೆ ಬೇರೆ ಏನೂ ಖಾತರಿ ಮಾಡಬೇಡಿ. ಆದರೆ ಪ್ರತಿಯೊಬ್ಬರಿಗೂ ದಿಲ್ ಖುಷ್ ಮಿಠಾಯಿಯನ್ನು ಖಂಡಿತ ತಿನ್ನಿಸಿ. ಇಲ್ಲಿ ಭಂಡಾರದಲ್ಲಿ ಏನಾಗುತ್ತದೆಯೋ ಅದಲ್ಲ, ಮನಸ್ಸನ್ನು ಖುಷಿಪಡಿಸಿ. ಮನಸ್ಸನ್ನು ಖುಷಿಪಡಿಸುವುದು ಎಂದರೆ ದಿಲ್ ಖುಷ್ ಮಿಠಾಯಿಯನ್ನು ತಿನ್ನಿಸುವುದು. ತಿನ್ನಿಸುವಿರಾ? ಅದರಲ್ಲಿ ಯಾವುದೇ ಕಷ್ಟವಿಲ್ಲ, ಸಮಯ ಕೊಡಬೇಕಾಗಿಲ್ಲ, ಶ್ರಮವೂ ಇಲ್ಲ. ಶುಭ ಭಾವನೆಯಿಂದ ದಿಲ್ ಖುಷ್ ಮಿಠಾಯಿಯನ್ನು ತಿನ್ನಿಸಿ. ತಮಗೂ ಖುಷಿ, ಅವರಿಗೂ ಖುಷಿ. ಇನ್ನೇನು ಬೇಕು? ಖುಷಿಯಾಗಿರುತ್ತೀರಿ ಮತ್ತೆ ಖುಷಿಯನ್ನು ಕೊಡುತ್ತೀರಿ. ಎಂದೂ ಸಹ ತಮ್ಮ ಚೆಹರೆಯು ಹೆಚ್ಚಾಗಿ ಗಂಭೀರವಾಗಿರಬಾರದು. ಹೆಚ್ಚು ಗಂಭೀರವೂ ಸಹ ಚೆನ್ನಾಗಿ ಇರುವುದಿಲ್ಲ. ಮುಗುಳ್ನಗೆಯಂತೂ
ಇರಬೇಕಲ್ಲವೇ? ಗಂಭೀರವಾಗಿರುವುದು ಒಳ್ಳೆಯದೇ, ಆದರೆ ಹೆಚ್ಚು ಗಂಭೀರವಾಗಿರುತ್ತಾರಲ್ಲವೇ? ಅವರು ಇಲ್ಲಿ ಇಲ್ಲವೇನೋ ಎನ್ನುವ ರೀತಿಯಲ್ಲಿ ಇರುತ್ತಾರೆ. ನೋಡುತ್ತಲೂ ಇರುತ್ತಾರೆ, ಆದರೆ ಎಲ್ಲಿಯೋ ಇದ್ದಂತೆ ಇರುತ್ತಾರೆ. ಮಾತನಾಡುತ್ತಲೂ ಇರುತ್ತಾರೆ, ಆದರೆ ಎಲ್ಲೋ ಇದ್ದಂತೆ ಮಾತನಾಡುತ್ತಾರೆ. ಅಂತಹ ಚೆಹರೆಯೂ ಚೆನ್ನಾಗಿಲ್ಲ. ಚೆಹರೆ ಸದಾ ಮುಗುಳ್ನಗುತ್ತಿರಬೇಕು. ಚೆಹರೆ ಗಂಭೀರವಾಗಬಾರದು. ಏನು ಮಾಡುವುದು, ಹೇಗೆ ಮಾಡುವುದು ಎಂದಾಗ ಗಂಭೀರವಾಗಿ ಬಿಡುತ್ತೀರಿ. ಬಹಳ ಕಷ್ಟವಿದ್ದರೆ, ಬಹಳ ಕೆಲಸವಿದ್ದರೆ ಗಂಭೀರವಾಗಿ ಬಿಡುತ್ತೀರಿ. ಆದರೆ ಎಷ್ಟು ಹೆಚ್ಚು ಕೆಲಸವೋ ಅಷ್ಟೇ ಮುಗುಳ್ನಗೆ ಇರಬೇಕು. ಮುಗುಳ್ನಗುತ್ತಿರಲು ಬರುತ್ತದೆ ಎಲ್ಲವೇ? ಬರುತ್ತದೆ. ತಮ್ಮ ಜಡಚಿತ್ರವನ್ನು ನೋಡಿ ಎಂದಾದರೂ ಆ ರೀತಿ ಗಂಭೀರವಾಗಿ ತೋರಿಸುತ್ತಾರೇನೋ? ಒಂದು ವೇಳೆ ಗಂಭೀರವಾಗಿ ತೋರಿಸಿದರೆ ಕಲಾವಿದನು ಸರಿಯಿಲ್ಲವೆಂದು ಹೇಳುತ್ತಾರೆ. ಒಂದು ವೇಳೆ ತಾವೂ ಸಹ ಗಂಭೀರವಾಗಿದ್ದರೆ ಇವರಿಗೆ ಬದುಕುವ ಕಲೆಯೂ ಬರುವುದಿಲ್ಲ ಎಂದು ಹೇಳುತ್ತಾರೆ. ಆದ್ದರಿಂದ ಏನು ಮಾಡುತ್ತೀರಿ? ಶಿಕ್ಷಕಿಯರು ಏನು ಮಾಡುತ್ತೀರಿ? ಒಳ್ಳೆಯದು. ಬಹಳ ಶಿಕ್ಷಕಿಯರೂ ಇದ್ದಾರೆ. ಶುಭಾಶಯಗಳು. ಸೇವೆಯ ಶುಭಾಶಯಗಳು. 1 ಸೆಕೆಂಡಿನಲ್ಲಿ ತಮ್ಮ ಪೂರ್ವಜ ಹಾಗೂ ಪೂಜ್ಯ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಬಹುದೇ? ಅದೇ ದೇವಿ ಹಾಗೂ ದೇವತೆಗಳ ಸ್ವರೂಪದ ಸ್ಮೃತಿಯಲ್ಲಿ ತಮ್ಮನ್ನು ನೋಡಿಕೊಳ್ಳಲು ಆಗುತ್ತದೆಯೇ? ಯಾವುದೇ ದೇವಿ ಅಥವಾ ದೇವತೆ ನಾನು ಪೂರ್ವಜನಾಗಿದ್ದೇನೆ. ಸಂಗಮಯುಗದಲ್ಲಿ ಪೂರ್ವಜ ಹಾಗೂ ದ್ವಾಪರದಿಂದ ಪೂಜ್ಯನಾಗಿದ್ದೇನೆ. ಸತ್ಯಯುಗ ತ್ರೇತಾಯುಗದಲ್ಲಿ ರಾಜ್ಯ ಅಧಿಕಾರಿ ಅಂದ ಮೇಲೆ 1 ಸೆಕೆಂಡಿನಲ್ಲಿ ಬೇರೆಲ್ಲ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ತಮ್ಮ ಪೂರ್ವಜ ಹಾಗೂ ಪೂಜ್ಯ ಸ್ವರೂಪದಲ್ಲಿ ಸ್ಥಿತರಾಗಿ. ಒಳ್ಳೆಯದು. 4 ಕಡೆಯ ಅಲೌಕಿಕ ದಿವ್ಯ ಅವತರಣೆಯ ಮಕ್ಕಳಿಗೆ ತಂದೆಯ ಜನ್ಮದಿನ ಹಾಗೂ ಮಕ್ಕಳ ಜನ್ಮದಿನದ ಆಶೀರ್ವಾದಗಳು ಹಾಗೂ ನೆನಪು ಪ್ರೀತಿ. ಮನದೇವ ತಂದೆಯ ಮನಸ್ಸಿನಲ್ಲಿ ಬಲಭುಜ ಸೇವಾದಾರಿ ಮಕ್ಕಳು ಸದಾ ಸಮಾವೇಶವಾಗಿದ್ದಾರೆ ಅಂದ ಮೇಲೆ ಅಂತಹ ಹೃದಯ ಸಿಂಹಾಸನಾಧಿಕಾರಿ ಶ್ರೇಷ್ಠ ಆತ್ಮಗಳಿಗೆ ಸದಾ ಬಿಂದುವಿನ ಮಹತ್ವವನ್ನು ತಿಳಿದುಕೊಳ್ಳುವಂತಹ ಶ್ರೇಷ್ಠ ಬಿಂದು ಸ್ವರೂಪ ಮಕ್ಕಳಿಗೆ ಸದಾ ತಮ್ಮ ಸ್ವಮಾನದಲ್ಲಿ ಸ್ಥಿತರಾಗಿ ಸರ್ವರಿಗೂ ಆತ್ಮೀಯ ಸನ್ಮಾನವನ್ನು ಕೊಡುವಂತಹ ಸ್ವಮಾನಧಾರಿ ಆತ್ಮಗಳಿಗೆ ಸದಾ ದಾತನ ಮಕ್ಕಳು ಮಾಸ್ಟರ್ ದಾತರಾಗಿ ಪ್ರತಿಯೊಬ್ಬರಿಗೂ ತಮ್ಮ ಅಖಂಡ ಭಂಡಾರದಿಂದ ಏನಾದರೂ ಕೊಡುವಂತಹ ಮಾಸ್ಟರ್ ದಾತ ಮಕ್ಕಳಿಗೆ ಬಾಪ್ ದಾದಾರವರು ಬಹಳ ಬಹಳ ಪದಮಗುಣ ಕೊಹಿನೂರ್ ವಜ್ರಕ್ಕಿಂತಲೂ ಹೆಚ್ಚು ಪ್ರಭುವಿನ ಕಣ್ಮಣಿ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ. ವರದಾನ. ಎಲ್ಲ ಶಕ್ತಿರೂಪಿ ಭುಜಗಳನ್ನು ಆದೇಶದನುಸಾರ ನಡೆಸುವಂತಹ ಮಾಸ್ಟರ್ ರಚಯಿತ ಭವ. ಕರ್ಮ ಪ್ರಾರಂಭ ಮಾಡುವ ಮೊದಲು ಎಂತಹ ಕರ್ಮ ಅಂತಹ ಶಕ್ತಿಯನ್ನು ಆಹ್ವಾನ ಮಾಡಿ ಮಾಲೀಕರಾಗಿ ಆದೇಶ ಮಾಡಿ. ಏಕೆಂದರೆ ಈ ಸರ್ವ ಶಕ್ತಿಗಳು ತಮ್ಮ ಭುಜಗಳ ಸಮಾನವಿದೆ. ತಮ್ಮ ಭುಜಗಳು ತಮ್ಮ ಆದೇಶದ ವಿನಃ ಏನೂ ಮಾಡುವುದಿಲ್ಲ. ಸಹನಾ ಶಕ್ತಿಗೆ ಆದೇಶ ಮಾಡಿ, ಸಹನಾ ಶಕ್ತಿ ಈ ಕಾರ್ಯ ಸಫಲ ಮಾಡು ಎಂದು ಆಮೇಲೆ ನೋಡಿ ಸಫಲತೆ ಆಗೇ ತೀರುತ್ತದೆ. ಆದರೆ ನೀವು ಆದೇಶ ನೀಡುವ ಬದಲು ಭಯ ಬೀಳುವಿರಿ. ಮಾಡಲು ಸಾಧ್ಯವೋ ಇಲ್ಲವೋ ಎಂದು ಈ ಪ್ರಕಾರದ ಭಯ ಇದ್ದಲ್ಲಿ ಆದೇಶ ನಡೆಯುವುದಿಲ್ಲ. ಆದ್ದರಿಂದ ಮಾಸ್ಟರ್ ರಚಯಿತ ಆಗಿ ಎಲ್ಲ ಶಕ್ತಿಗಳನ್ನು ಆದೇಶದ ಪ್ರಮಾಣ ನಡೆಸಲು ನಿರ್ಭಯರಾಗಿ. ಸ್ಲೋಗನ್. ಆಶ್ರಯದಾತ ತಂದೆಯನ್ನು ಪ್ರತ್ಯಕ್ಷ ಮಾಡಿ ಎಲ್ಲರಿಗೂ ಸುಖ ಶಾಂತಿಯ ಅನುಭೂತಿ ಮಾಡಿಸಿ. ಅವ್ಯಕ್ತ ಸೂಚನೆ. ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ. ಹೇಗೆ ಯಾವುದೇ ಸಂಶೋಧಕ ಯಾವುದೇ ಸಂಶೋಧನೆ ಮಾಡುವುದಕ್ಕೆ ಏಕಾಂತದಲ್ಲಿರುತ್ತಾರೆ ಅಂದಾಗ ಇಲ್ಲಿಯ ಏಕಾಂತ ಅರ್ಥಾತ್ ಒಬ್ಬನ ಅಂತ್ಯದಲ್ಲಿ ಮುಳುಗುವುದು.
ಹೊರಗಡೆಯ ಆಕರ್ಷಣೆಗಳಿಂದ ಏಕಾಂತ ಬೇಕಾಗಿದೆ. ಈ ರೀತಿಯಲ್ಲಿ ಕೇವಲ ರೂಮಿನಲ್ಲಿ ಕುಳಿತುಕೊಳ್ಳುವ ಏಕಾಂತ ಬೇಕು. ಆದರೆ ಮನಸ್ಸು ಏಕಾಂತದಲ್ಲಿರುತ್ತದೆ. ಮನಸ್ಸಿನ ಏಕಾಗ್ರತೆ ಅರ್ಥಾತ್ ಒಬ್ಬರ ನೆನಪಿನಲ್ಲಿರುವುದು, ಏಕಾಗ್ರರಾಗುವುದು ಇದೇ ಏಕಾಂತವಾಗಿದೆ. ಒಳ್ಳೆಯದು. ಓಂ ಶಾಂತಿ. ಓಂ ಶಾಂತಿ.